ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಹೃದಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ದುರ್ಗಸಿಂಹ ಬರೆದ ದೇವಶರ್ಮನ ಕಥೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗ ನಾವು ದೇವಶರ್ಮನ ಕಥೆಯನ್ನು ನೋಡ್ತಾ ಹೋಗೋಣ. ಅಭೀಳ ಎಂಬ ನಾಡು. ಅಲ್ಲಿ ಸುಪ್ರಸಿದ್ಧವಾದ ದೇವಾಲಯ ಸಮೂಹದಿಂದಲೂ, ಗಣಿಕಾ ನಿವಾಸದಿಂದಲೂ, ಚಿನ್ನದ ಬೆಟ್ಟದ ಶಿಖರಗಳಿಂದಲೂ, ಉತ್ತಮ ಧಾರ್ಮಿಕರಿಂದಲೂ, ಮುನೀಂದ್ರರಿಂದಲೂ, ಚಕ್ರವಾಕಗಳಿಂದ ಶೋಭಿಸುವ ಸರೋಜ ಸಮೂಹದಿಂದಲೂ ಕ್ರೌಂಚಪುರವು ಇಂದ್ರನ ಅಮರಾವತಿಗೆ ಸಮಾನವಾಗಿ ಧರೆಯಲ್ಲಿ ಅತಿಶಯವಾಗಿ ಸದಾ ಶೋಭಿಸುತ್ತಿತ್ತು. ಆ ಪಟ್ಟಣದಲ್ಲಿ ದೇವಶರ್ಮನೆಂಬ ಶೈವ ಬ್ರಾಹ್ಮಣನು ಉಗ್ರೋಗ್ರ ತಪೋನುಷ್ಠಾನ ಚಿತ್ತನಾಗಿ ಹಲವು ಕಾಲದಿಂದ ಇದ್ದನು. ಅವನಿಗೆ ರಾಜರು ಸೂರ್ಯ ಚಂದ್ರಗ್ರಹಣಾದಿ ಪುಣ್ಯತಿಥಿಗಳಲ್ಲಿ ಭಕ್ತಿಪೂರ್ವಕವಾಗಿ ಸುವರ್ಣ ದಾನವನ್ನು ಕೊಡಲು ಕಾಲ ಕಳೆದಂತೆ ಆ ಹೊನ್ನು ಸಹಸ್ರ ಸಂಖ್ಯೆಯಾಗಿ ಬೆಳೆಯಿತು. ದೇವಶರ್ಮನು ಅದನ್ನು, ತಾಯಿಯು ತನ್ನ ಮಗನನ್ನು, ಉತ್ತಮ ಸತ್ವ ಸಂಪನ್ನನು ತನ್ನ ಶರಣಾಗತನನ್ನು, ಧಾರ್ಮಿಕನು ಧರ್ಮವನ್ನು, ಯಶೋವೃತ್ತಿಯು ಯಶಸ್ಸನ್ನು, ಸತ್ಪುರುಷರು ಆಶ್ರಿತರನ್ನು, ನಿಸರ್ಗಭೀರು ಪ್ರಾಣವನ್ನು, ಶೂರನು ವಿಕ್ರಾಂತವನ್ನು, ಮಹಾಸತಿ ಪತಿವ್ರತ ಗುಣವನ್ನು, ಲೋಭಿಯು ಧನವನ್ನು, ಮನಸ್ವಿಯು ತನ್ನ ಮಾನವನ್ನು ರಕ್ಷಿಸುವಂತೆ ಕಾಪಾಡಿಕೊಂಡಿದ್ದನು. ಆ ಪಟ್ಟಣದಲ್ಲಿ ದ್ಯೂತ ವ್ಯಸನದಿಂದ ವಿಕಳಭೂತಿಯಾದ ಆಷಾಢಭೂತಿ ಎಂಬ ಧೂರ್ತನಿದ್ದನು. ಆತನು ತನಗೇನೂ ಗತಿಯಿಲ್ಲದೆ ಪರಿಭ್ರಮಿಸುತ್ತಿರಲು ದೇವಶರ್ಮನ ಹತ್ತಿರ ಧನವುಂಟು ಎಂಬುದನ್ನು ಕೇಳಿ ತಿಳಿದುಕೊಂಡು ದೇವಶರ್ಮನಲ್ಲಿಗೆ ಹೋಗಿ ಸಾಷ್ಟಾಂಗ ಪ್ರಣತನಾದನು. ಸ್ವಾಮಿ, ವಿದ್ಯಾರ್ಥಿಯಾಗಿ ಬಂದ ನನ್ನನ್ನು ಸ್ವೀಕರಿಸಬೇಕು ಎಂದು ಹೇಳಲು ದೇವಶರ್ಮನು ಅವನನ್ನು ಸ್ವೀಕರಿಸಿದನು. ಪರಮ ಭಕ್ತಿಯಿಂದ ಆಷಾಢಭೂತಿಯು ಗುರುವಿನ ಕೈಂಕರ್ಯವನ್ನು ಮಾಡಿದನು. ಕೆಲವು ದಿನಗಳಲ್ಲಿ ತೀರ್ಥಯಾತ್ರಾಸಕ್ತ ಚಿತ್ತನಾಗಿ ದೇವಶರ್ಮನು ತನಗೆ ದಾನ ಮಾಡಲು ಸಾಕಾಗುವಷ್ಟು ದ್ರವ್ಯವನ್ನು ದೇವರ ಪೆಟ್ಟಿಗೆಯಲ್ಲಿಟ್ಟು ಬಳಿಕ ಆಷಾಢಭೂತಿಯೊಂದಿಗೆ ಕ್ರೌಂಚಪುರದಿಂದ ಯಾತ್ರೆಗೆಂದು ಹೊರಟನು. ಹಂಸಗಳ ಸಾಲಿನಿಂದಲೂ, ಮೀನುಗಳ ರಾಶಿಯಿಂದಲೂ, ಉತ್ತಮ ಸಾರಸ ಪಕ್ಷಿಗಳಿಂದಲೂ, ಕ್ರೌಂಚ ಸಮೂಹದಿಂದಲೂ, ಬಕ ಸಮೂಹದಿಂದಲೂ, ಶ್ರೇಷ್ಠವಾದ ಚಕ್ರವಾಕಗಳಿಂದಲೂ, ಚಂಚಲವಾದ ದುಂಬಿಗಳಿಂದ ಆವೃತವಾದ ಕಮಲ, ಕನ್ನೈದಿಲೆ, ಬಿಳಿಯ ನೈದಿಲೆಗಳಿಂದಲೂ ಪ್ರಸಿದ್ಧವಾದ ಸರೋವರದ ವಿಸ್ತಾರವಾದ ತೀರವನ್ನು ಆ ಬ್ರಾಹ್ಮಣನು ಕಂಡನು. ಆ ಸರೋವರದಲ್ಲಿ ದೇವಶರ್ಮನು ದೇವಪೂಜೆಯನ್ನು ಮಾಡಿ ಹೋಗೋಣವೆಂದು ಆಷಾಢಭೂತಿಯನ್ನು ತನ್ನ ದ್ರವ್ಯಕ್ಕೆ ಕಾವಲು ಇರಿಸಿ ಪಾದ ಪ್ರಕ್ಷಾಳನ ಮಾಡಿ ಭಸ್ಮೋದ್ಧೂಳಿತ ಗಾತ್ರನಾಗಿ ದೇವತಾ ಸಮಾರಾಧನೆಗೆ ಕುಳಿತು ಹರನು, ಶಂಕರನು, ತ್ರಿಪುರನನ್ನು ಗೆದ್ದವನು, ಸ್ಮರನನ್ನು ಸುಟ್ಟವನು, ಉನ್ನತ ಜಟಾಧರನು, ಅತಿಶಯ ಭಕ್ತಿಗೆ ಬಾಗಿದವನು, ಗಂಗಾಧರನು, ಮೃಡಾಣಿವರನು, ಚಂದ್ರಶೇಖರನೂ ಆದ ಶಿವನನ್ನು ಧ್ಯಾನಿಸಿದನು. ಶ್ರೇಷ್ಠನು ತನ್ನ ಹೃತ್ಕಮಲದಲ್ಲಿ ಧರಿಸಿದನು. ಪರಮಾತ್ಮ ಧ್ಯಾನಾಧೀನ ಮಾನಸನಾದ ದೇವಶರ್ಮನು ಪರಮಾತ್ಮಾವಸ್ಥೆಗೆ ಸಂದುದನ್ನು ಹತ್ತಿರದಲ್ಲಿ ಬೇರೆ ಯಾರೂ ಇಲ್ಲದಿರುವುದನ್ನು ಕಂಡು ಆಷಾಢಭೂತಿಯು ತಾನು ಛಿದ್ರಾನ್ವೇಷಿಯಾದುದರಿಂದ ತನಗೆ ಇದೇ ತಕ್ಕ ಸ್ಥಾನ ಎಂದು ಭಾವಿಸಿದನು. ವಿಶ್ವಾಸ ಪ್ರತಿಪನ್ನಾನಾಂ ವಂಚನಂ ಕಾ ವಿದಗ್ಧತ. ವಿಶ್ವಾಸವನ್ನು ಇಟ್ಟವರನ್ನು ವಂಚಿಸುವುದು ಎಂಥ ಪ್ರೌಢಿಮೆ ಎಂದು ಬಗೆಯದೆ ಆ ದುರಾತ್ಮನು ಆ ಮಹಾತ್ಮನ ಧನವನ್ನು ಕೊಂಡು ಹೋದನು. ದೇವಶರ್ಮನು ಸ್ವಲ್ಪ ಹೊತ್ತಿನಲ್ಲೇ ದೆಸೆ ದೆಸೆಗೆ ನೋಡಿ ಹತ್ತಿರದಲ್ಲಿದ್ದ ಪೆಟ್ಟಿಗೆಯನ್ನು, ಆಷಾಢಭೂತಿಯನ್ನು ಕಾಣದೆ ಅರ್ಥನಾಶದಿಂದ ವಿಕಳ ಚಿತ್ತನಾಗಿ ಹಲವು ಕಾಲದಿಂದ ಪಡೆದ ಹಣ ನಿರರ್ಥಕವಾಗಿ ನಾಶವಾಯಿತು ಎಂದು ಚಿಂತಾಕ್ರಾಂತನಾಗಿ ತನ್ನನ್ನು ತಾನೇ ಸಂತೈಸಿಕೊಂಡನು. ಐಶ್ವರ್ಯವಿದ್ದಲ್ಲಿ ಪುರುಷಾರ್ಥವನ್ನು ಮಾಡಬೇಕು. ತಾನು ಅದನ್ನು ಅನುಭವಿಸಬೇಕಲ್ಲದೆ ಕೂಡಿಡಬಾರದು. ಜೇನುನೊಣಗಳು ತುಪ್ಪವನ್ನು ಕೂಡಿಟ್ಟರೆ ಜನರು ಕೊಂಡು ಹೋಗುವರು ಎಂಬ
ನೀತಿಶಾಸ್ತ್ರದ ಅಭಿಪ್ರಾಯವಾಯಿತು. ಎಲ್ಲವೂ ಅದೃಷ್ಟವಲ್ಲದೆ ನನ್ನಿಂದ ಏನೂ ನಡೆಯದು ಎಂದು ಖೇದವನ್ನು ಬಿಟ್ಟಿದ್ದನು. ಆ ಸಮಯದಲ್ಲಿ ಅಡವಿಯಲ್ಲಿ ಆಡುತ್ತಿದ್ದ ಕುರಿ ಹಿಂಡು ನೀರು ಕುಡಿಯಬೇಕೆಂದು ಬಂದಿತು. 2 ಟಗರುಗಳು ಕೊಣಕ್ಕಿಟ್ಟು ತಮ್ಮ ತಮ್ಮಲ್ಲೇ ಕಿಡಿಗುಟ್ಟಿದಂತೆ ಹೋರಾಡುತ್ತಿದ್ದವು. ನೆತ್ತಿಯೊಡೆದು ಸುರಿಯುತ್ತಿದ್ದ ಬಿಸಿನೆತ್ತರನ್ನು, ಮಾಂಸದ ಮುದ್ದೆಯನ್ನು ಕಂಡು ಕ್ಷುಧಾರ್ತನಾದ ಒಂದು ಮೃಗ ಧೂರ್ತನು ಆ ಮಾಂಸಖಂಡದ ಹತ್ತಿರ ಬರಲು, ಆ ಟಗರೆರಡೂ ಮತ್ತೊಮ್ಮೆ ಹೋರಾಡಲು, ನಡುವಿದ್ದ ನರಿಯು ಆನೆ ಮೆಟ್ಟಿದ ಸೋರೆಯ ಕಾಯಿಯಂತೆ ಜಿಗಿಜಿಗಿಯಾಗಿ ಸತ್ತುದನ್ನು ದೇವಶರ್ಮನು ಕಂಡನು. ಕಂಬುಕೋ ಮೇಷ ಯುದ್ಧೇನ ವಯಂ ಚಾಷಾಢಭೂತೀನ ಎಂದು ಅಲ್ಲಿಂದ ಹೊರಟು ಸ್ವಲ್ಪ ದೂರದಲ್ಲಿದ್ದ ಊರನ್ನು ಕಂಡು ಅಲ್ಲಿಗೆ ಬರುವಷ್ಟರಲ್ಲಿ ಕಮಲಗಳು ಕಣ್ಣು ಮುಚ್ಚಿದವು, ನೈದಿಲೆಗಳು ಅರಳಿದವು. ಚಕ್ರವಾಕ ಪಕ್ಷಿಗಳಿಗೆ ವಿರಹ ಉಂಟಾಯಿತು. ದೊಡ್ಡ ಬೀದಿಗಳಲ್ಲಿ ಹವಳದ ಬಣ್ಣದ ಕಾಂತಿ ವ್ಯಾಪಿಸಲು ಹಕ್ಕಿಗಳು ತಮ್ಮ ಗೂಡುಗಳಿಗೆ ಹಾರಿದವು. ಸೂರ್ಯನು ಪಶ್ಚಿಮಾಂಬುದಿಗೆ ಇಳಿದನು. ಹಾಗೆ ಸಂಜೆಯಾಗಲು ಆ ಮುನಿಯು ಆ ಊರಿನ 4 ದಾರಿಗಳು ಕೂಡುವೆಡೆಯಲ್ಲಿ ಬಳಲಿದ ಶರೀರದಿಂದ ಬಿದ್ದು ಮೇಲುಸಿರು ಬಿಡುತ್ತಿದ್ದ ಗೂಢ ಪ್ರಾಣಿಯಂತೆ ಒಳಹೊಕ್ಕ ಕಣ್ಣಿನ ಬರಗಾಲದ ಕೆರೆಯಂತೆ ಬತ್ತಿದ್ದ ಬಾಯಿಯ, ಬೇತಾಳನ ಹೊಟ್ಟೆಯಂತೆ ಬೆನ್ನಿಗೆ ಹತ್ತಿದ ಹೊಟ್ಟೆಯಿಂದ ಕೂಡಿ ಬರುತ್ತಿದ್ದ ವೃದ್ಧ ತಾಪಸನನ್ನು ಕಂಡು ಅವರಿಗೆಲ್ಲ ಕರುಣೆ ಹುಟ್ಟಿತು. ಆ ಊರಿನ ಮೂಲಿಗನಾದ ಒಬ್ಬ ಪಟ್ಟ ಸಾಲಿಗನು ಅವನನ್ನು ಕಂಡು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪರಮ ಭಕ್ತಿಯಿಂದ ಅವನ ಪಥ ಪರಿಶ್ರಮವನ್ನು ಆರಿಸಿ, ಬಳಿಕ ತನ್ನ ಹೆಂಡತಿಯನ್ನು ಕರೆದು, ಈ ತಪೋಧನನಿಗೆ ನಿರ್ವಾತವಾದ ಎಡೆಯಲ್ಲಿ ಹಾಸಿಗೆ ಹಾಸಿಕೊಡು ಎಂದನು. ಅವನು ಮಧುಪಾನ ಕ್ರೀಡಾ ನಿರತನಾಗಿ ಹೋಗಲು ಯೋಚಿಸಿ ಚಿತ್ರಗಳಿಂದ ಕೂಡಿದ ಬಟ್ಟೆಯನ್ನು ಉಟ್ಟು ಕರ್ಪೂರ ಮಿಶ್ರಿತ ನವಮಲಯಜ ರಸವನ್ನು ಮೇಯಿಗೆ ಬಳಿದುಕೊಂಡು ಪರಿಮಳ ಪುಷ್ಪವನ್ನು ತಲೆಯಲ್ಲಿ ಮುಡಿದುಕೊಂಡು ಕೆಲವರು ಸಮಾನಶೀಲ ಸ್ನೇಹಿತರನ್ನು ಕರೆದುಕೊಂಡು ಹೊರಟನು. ಮನೋಹರವೂ ಶ್ರೇಷ್ಠವೂ ಆದ ಚಿನ್ನದ ಬಟ್ಟಲುಗಳ ಸಮೂಹಕ್ಕೆ ಸುರಿದ ಮದ್ಯದ ವಾಸನೆಯಿಂದ ಕೂಡಿದ ಮದಿಸಿದ ದುಂಬಿಗಳ ಸಮೂಹದ ಶಬ್ದದಿಂದ ಕೂಡಿದ ಅತ್ಯಂತ ಮನೋಹರವಾದ ಮದದಿಂದ ಕುಣಿಯುವ ಸ್ತ್ರೀಯರ ಕಸ್ತೂರಿ ಮಿಶ್ರಿತ ತೋರ ಹೆರಳಿನಿಂದ ಬೀಳುತ್ತಿರುವ ಪುಷ್ಪರಾಶಿಯಿಂದ ಕೂಡಿದ ಶ್ರೇಷ್ಠವಾದ ಪಾನ ಭೂಮಿಯನ್ನು ತಂತುವಾಯನು ಅತ್ಯಂತ ಸಂತೋಷದಿಂದ ತಲುಪಿದನು. ಅಷ್ಟರಲ್ಲಿ ಇತ್ತ ತಂತುವಾಯಿಕೆಯು ಮನೆಯ ಓವರಿಯಲ್ಲಿ ಹಾಸಿಕೊಟ್ಟು, ಸ್ವಾಮಿ, ನೀವು ಇಲ್ಲಿ ಸುಖವಾಗಿ ನಿದ್ರಿಸಿರಿ ಎಂದು ತಾನು ಜೋಡಾಡಲು, ಮನೆಯ ಯಜಮಾನನು ಬರುವುದರೊಳಗೆ, ಬೆಳಗಾಗುವುದರೊಳಗೆ, ಚಂದ್ರೋದಯವಾಗುವ ಮೊದಲು ತನ್ನ ಮನೋರಥವನ್ನು ಈಡೇರಿಸಿಕೊಳ್ಳುವೆನೆಂದು ದೂತಿಯನ್ನು ಕರೆದು ತನ್ನಾತನನ್ನು ಸಂಕೇತ ನಿಕೇತನಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದಳು. ಶ್ವೇತಾಂಬರಧಾರಿಯಾಗಿ ಪುಷ್ಪಮಾಲಾಯುತೆಯಾಗಿ ಕಡು ಕತ್ತಲೆಯಲ್ಲಿ ಆ ಕಾಮಾಂಧೆ ತಂತುವಾಯಿಕೆ ತನ್ನ ಮನೆಯಿಂದ ಹೊರಟಳು. ಹಾಗೆ ಸ್ವಲ್ಪ ದೂರ ಹೋಗುತ್ತಿರಲು ಎದುರುಗಡೆ ಮದೋನ್ಮತ್ತನಾಗಿ ಸ್ವೇಚ್ಛೆಯಿಂದ ಹರಟುತ್ತಾ ಬರುತ್ತಿದ್ದ ಮನೆಯ ಯಜಮಾನನ ಸ್ವರವನ್ನು ಕೇಳಿ ದಾರಿಯಲ್ಲಿ ಹೋಗುವ ಅಂಜುಬುರುಕನು ಕಳ್ಳನನ್ನು ಕಂಡಂತೆ ಭಯಭ್ರಾಂತಳಾಗಿ ಮನೆಗೆ ಹಿಂತಿರುಗಿದಳು. ತನ್ನ ಮೇಲ್ಮೇಲಿನ ವಿಶೇಷಾಲಂಕಾರವನ್ನು, ಶೃಂಗಾರವನ್ನು ತೆಗೆದುಹಾಕಿ ಮೊದಲಿನ ರೂಪದಲ್ಲಿಯೇ ಇರಲು ಹಿಂದಿನಿಂದಲೇ ಬಂದು ಮುಂದೆ ನಿಂತಿದ್ದ ಗಂಡನನ್ನು ಕಂಡು ಆ ಪ್ರಚಂಡೆ ವಂಚನೋಪಾಯವನ್ನು ಕಾಣದೆ ಬೆರಗಾಗಿ ಇದೇನೆಂದು ಕೇಳಿದರೆ, ಸನ್ನಿಪಾತ ರೋಗಗ್ರಸ್ತರಂತೆ ಬಾಯಿ ಬಿಡದಿರಲು ಆ ತಂತುವಾಯನು ತನ್ನ ಹೆಂಡತಿ ಜೋಡೆ ಎಂದು ಮೊದಲಿಂದ ಸಂದೇಹ ಪಡುತ್ತಿದ್ದನಾದುದರಿಂದ ಅವಳ ವಿಪರೀತ ವೇಷ ತನಗೆ ರೋಷವನ್ನು ಉಂಟು ಮಾಡಲು ಅವಳನ್ನು ಸಾಯುವಂತೆ ಹೊಡೆದು ಮನೆಯ ನಡುಗಂಬಕ್ಕೆ ಕಟ್ಟಿದನು. ಕಳ್ಳಿನ ಸೊಕ್ಕಿನಿಂದ ಹೋರಾಟದಿಂದಲೂ ನಿದ್ರಾಮುದ್ರಿತನಾದನು. ಅಷ್ಟರಲ್ಲಿ ದೂತಿಯಾದ ನೆರಮನೆಯ ನಾವಿದಮ್ನ ಹೆಂಡತಿ ಹಾದರಿಗನನ್ನು ಸಂಕೇತ ಸ್ಥಾನದಲ್ಲಿ ಇಟ್ಟು ಬಂದು ಬಂಧಿತಳಾದ ಗೆಳತಿಯನ್ನು ಕಂಡು ವೃತ್ತಾಂತವೆಲ್ಲವನ್ನು ತಿಳಿದು ಅವಳ ಕಟ್ಟನ್ನು ಬಿಚ್ಚಿ
ತನ್ನನ್ನು ಕಂಬಕ್ಕೆ ಕಟ್ಟಿಸಿಕೊಂಡು ನಿನ್ನ ಮನೋವಲ್ಲಭನೊಂದಿಗೆ ಕೂಡಿ ಬೇಗ ಬಾ ಎಂದು ಹೇಳಿದಳು. ಕರ್ಮವಶದಿಂದ ಆ ದೂತಿಯು ಮತಿಗೆಟ್ಟು ಕಟ್ಟಿಸಿಕೊಂಡು ಕೆಟ್ಟಳು. ತಾನಾಗಿ ಕಟ್ಟಿಸಿಕೊಂಡುದನ್ನು ಯಾರಿಂದಲಾದರೂ ಬಿಡಿಸಿಕೊಳ್ಳುವುದು ಸಾಧ್ಯವೇ? ಸ್ವಲ್ಪ ಹೊತ್ತಿನಲ್ಲಿ ಎಚ್ಚೆತ್ತು ಅವಳನ್ನು ನಾನಾ ವಿಧದಿಂದ ಬೈದು, ನಿನ್ನ ಬೇಟದ ಮಿಂಡನು ಯಾವನವನು ಹೇಳು ಎನ್ನಲು, ದೂತಿಯು ಭೀತಿಯಿಂದ ಉಸಿರಿಡದಿರಲು, ಸಹಿಸಲಾರದೆ ಇವಳಿಗೆ ತಕ್ಕ ಶಿಕ್ಷೆ ಮಾಡುವೆನು ಎಂದು ಬಗೆದನು. ಆಡಿದವಳು ಆಡಿ ಹೋದಳು, ನೋಡಬಂದವಳಿಗೆ ಮೂಗು ಹೋಯಿತು ಎಂಬ ಇಷ್ಟನ್ನು ಮಾಡುವೆನೆಂದು ಆ ಜೋಡೆಯ ಮೂಗಿಗೆ ಮೃತ್ಯು ದೂಡುವಂತೆ ಅವಳ ಮೂಗನ್ನು ಕೊಯ್ದು ಮತ್ತೆ ನಿದ್ರಾಂಗನ ಸಂಗತನಾದನು. ಇತ್ತ ತಂತುವಾಯಿಕೆಯು ಜಾರನೊಡನೆ ಕೂಡಿ ಸುರತ ಸುಖವನ್ನು ಅನುಭವಿಸುತ್ತಿರಲು, ಸುಂದರನೂ ಪ್ರತಾಪಶಾಲಿಯೂ ಆದ ತನ್ನ ಪತಿಯನ್ನು ಒಲ್ಲದೆ ಎಲ್ಲರೂ ನಿಂದಿಸಲು ತೀಕ್ಷ್ಣವಾದ ನೃಪದಂಡನೆಗೆ ಅಳುಕದೆ ಶರೀರ ಸುಖಕ್ಕಾಗಿ ವಿಟರೊಡನೆ ಕೂಡುವ ವ್ಯಭಿಚಾರಿಣಿಯರ ಆಟವನ್ನು ಈಕ್ಷಿಸಲು ಮನಸ್ಸು ಮಾಡಿ ಸಂತೋಷದಿಂದ ಚಂದ್ರನು ಉದಯ ಪರ್ವತವನ್ನು ಏರಿದನು. ಹಾಗೆ ಆ ಚಂದ್ರೋದಯವಾದುದನ್ನು ತಂತುವಾಯಿಕೆ ಕಂಡು ಆಶ್ಚರ್ಯಗೊಂಡು ವಿಟನನ್ನು ಬೀಳ್ಕೊಟ್ಟು ಹೊರಟಳು. ಸುರತದ ಸೊಕ್ಕಿನಿಂದ ಮೂಡಿದ ಬೆವರಿನ ಬಿಂದುಗಳ ಮನೋಹರ ಹಾರವುಳ್ಳವಳು, ವಲ್ಲಭನ ಅಧರದ ಮಧುಪಾನದಿಂದ ಕಾಮತಾಪವನ್ನು ಪರಿಹರಿಸಿಕೊಂಡವಳು, ನಖಕೃತಗಳ ಸಾಲುಗಳಿಂದ ಹೊಳೆಯುವ ತೋರವಾದ 2 ತೊಡೆಗಳು ಉಳ್ಳವಳು, ರಾಜನ ಶಿಕ್ಷೆಗೆ ಹೆದರಿದವಳು ಆದ ಆ ತಂತುವಾಯನ ಸುಂದರಿ ಬೇಗನೆ ಒಳದಾರಿಯಿಂದ ತನ್ನ ಮನೆಯನ್ನು ಸೇರಿದಳು. ಕತ್ತಲೆಯಲ್ಲಿ ಕಟ್ಟಿಸಿಕೊಂಡಿದ್ದ ದ್ರೋಹಿಯನ್ನು ಆ ಪತಿದ್ರೋಹಿ ಕಂಡು, ನಿಮ್ಮ ಭಾವನೇನಾದರೂ ಹೇಳಿದನೆ ಎನ್ನಲು ಅವಳು, ಏನು ಹೇಳಲಿ, ಹೊಕ್ಕು ಇರಿಯಲು ಹೋದರೆ ಮೂಗರಿದನು ಎಂಬಂತೆ ಆಯಿತು. ಇದಕ್ಕೆ ತಕ್ಕುದನ್ನು ಮಾಡಬೇಕು, ಈ ಕಟ್ಟುಗಳನ್ನು ಬೇಗ ಬಿಡಿಸು ಎಂದು ಬಿಡಿಸಿಕೊಂಡು ಹೋದಳು. ಇತ್ತ ತಂತುವಾಯಿಕೆ ತನ್ನ ನಿರ್ಗಮನೋಪಾಯವನ್ನು ಆಲೋಚಿಸಿ ಸಂತಸಪಟ್ಟು, ಇನ್ನು ಈ ದಡ್ಡನಿಗೆ ಮೋಸ ಮಾಡಲು ಬಲ್ಲೆ ಎಂದು ಗೃಹಮಧ್ಯ ಸ್ತಂಭಾವಷ್ಟಂಭೆಯಾಗಿ ನಿಂತಳು. ಅಷ್ಟರಲ್ಲಿ ಆ ತಂತುವಾಯನು ಎದ್ದು, ಈಗ ನಿನ್ನ ರೂಪವಿಲಾಸ ವಿಭ್ರಮಗಳನ್ನು ನಿನ್ನ ಮನೋವಲ್ಲಭನಿಗೆ ತೋರಿಸದೆ ಏಕೆ ಸುಮ್ಮನಿರುವೆ ಎಂದು ವಿರಸವಾದ ಸರಸ ವಚನಗಳನ್ನು ನುಡಿಯಲು, ತಂತುವಾಯಿಕೆ ಹೀಗೆಂದಳು. ನೀನು ಹೀಗೆ ಚೆನ್ನಾಗಿ ಅಲಂಕೃತನಾಗಿ ಆನಂದ ಮನಸ್ಕನಾಗಿರಲು ನಾನು ನಿನಗೆ ಆತ್ಮಾನಂದವನ್ನು ಮಾಡುವೆನು ಎಂಬ ಈ ಕಾರಣದಿಂದ ಶೋಭಿಸುವಂತೆ ಅಲಂಕಾರ ಮಾಡಿಕೊಂಡಿದ್ದೆ. ಹಾಗಿರಲು ನೀನು ಅದನ್ನೇ ದೋಷವೆಂದು ಬಗೆದು ರೋಷಾಗ್ರಹವೇಶನಾಗಿ ನಿಷ್ಕಾರಣವಾಗಿ ನನ್ನನ್ನು ನೋಯಿಸಿದೆ. ನಾನು ಒಬ್ಬ ತಂದೆ ತಾಯಿಗಳಿಗೆ ಹುಟ್ಟಿದುದು ನಿಜವಾದರೆ, ಪತಿವ್ರತೆಯಾಗಿದ್ದರೆ, ಮನೆದೇವ ನನ್ನನ್ನು ಒಲಿದುದು ನಿಜವಾಗಿದ್ದರೆ, ನನ್ನ ಮೂಗು ಮೊದಲಂತೆ ಆಗಲಿ, ನನ್ನನ್ನು ಕಟ್ಟಿದ ಈ ಕಟ್ಟೆಲ್ಲ ಬಿಚ್ಚಿ ಹೋಗಲಿ. ಹಾಗಾಗದಿದ್ದರೆ ನಾನು ಮಹಾಸತಿಯಲ್ಲ ಎಂದು ಪ್ರತಿಜ್ಞೆ ಮಾಡಿದಳು. ತಂತುವಾಯನು ವಿಸ್ಮಯದಿಂದ ಈ ಕೌತುಕವನ್ನು ನೋಡುವೆ ಎಂದು ಹುಲ್ಲು ಬೆಂಕಿಯನ್ನು ತಂದು ಹಿಡಿದು ನೋಡಲು, ಪೂರ್ವರೂಪಿಯೋ ಅಪೂರ್ವ ಸ್ವರೂಪಿಯೋ ಆಗಿದ್ದ ಆ ಮಾಯಾವಿಯನ್ನು ಕಂಡಳು. ರೋಮಾಂಚನಗೊಂಡು ಆ ತಂತುವಾಯಿಕೆಗೆ ಕೈಗಳನ್ನು ಮುಗಿದು, ವನಜಾಕ್ಷಿ, ನಿರ್ದೋಷಿಯಾದ ನಿನಗೆ ನಾನು ನೀಚ ಕಾರ್ಯವನ್ನು ಎಸಗಿದೆ ಎಂದು ತನ್ನ ಅಂಗನೆಯ ಪಾದಕ್ಕೆ ಎರಗಿದನು. ಧೂರ್ತೆಯಾದ ಕಾಂತೆಯ ಮನಸ್ಸನ್ನು ಅರಿಯುವುದು ಎಂಥವನಿಂದಲೂ ಸಾಧ್ಯವೇ? ಹಾಗೆ ತಂತುವಾಯನು ಆ ಹಾದರಗಿತ್ತಿಯನ್ನು ಸಂತೋಷಪಡಿಸಿ ಸುಖನಿದ್ರಿತನಾದ. ಅದೆಲ್ಲವನ್ನೂ ಅಲ್ಲೇ ಮಲಗಿದ್ದ ವೃದ್ಧ ತಾಪಸನು ಕಂಡು ಮನಸ್ಸಿನಲ್ಲಿಯೇ ಹೀಗೆಂದುಕೊಂಡನು. ವೇಶ್ಯೆಯರು ಎಂಥವರನ್ನು ನಂಬುವಂತೆ ಮಾಡುವರು, ಅನೇಕ ವಿಧಗಳಿಂದ ಮೋಸಗೊಳಿಸುವರು. ಹೆಂಡಿರನ್ನು ನಂಬುವುದೂ ಕಷ್ಟ, ನಂಬದಿರುವುದೂ ಕಷ್ಟ, ಅವರಿಲ್ಲದೆ ಬಾಳುವುದೂ ಕಷ್ಟ. ಇದಕ್ಕೇನೆನ್ನಲಿ? ಅವರನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದನ್ನು ತಿಳಿದವನಿದ್ದರೆ ಅವನೇ ದೇವತೆಯಲ್ಲವೇ ಎಂದು ದೇವಶರ್ಮನು ಆಶ್ಚರ್ಯಪಟ್ಟನು. ಇತ್ತ ಆ ನಾವಿದನ ಹೆಂಡತಿ ತನ್ನ ಮನೆಗೆ ಹೋಗಿ
ಇದಕ್ಕೇನು ಮಾಡಲಿ ಎಂದು ಚಿಂತಿಸುತ್ತಿದ್ದಳು. ಅತ್ತ ಭುವನ ಜನ ವಿನುತ ಪಾದನೂ ಸಮಸ್ತ ಕಮಲವನಕ್ಕೆ ಆಹ್ಲಾದನೂ ವಿದಿತ ಕೌಶಿಕ ಪಾದನೂ ಆದ ಸೂರ್ಯನು ಉದಯ ಪರ್ವತದ ಶಿಖರವನ್ನು ಏರಿದನು. ಹಾಗೆ ಆದಿತ್ಯೋದಯವಾಗಲು ಆ ದೂತಿಯ ಗಂಡ ಬಂದು, ಅರಸರ ಕರೆ ಬಂದಿದೆ, ಬೇಗನೆ ಕ್ಷೌರದ ಪೆಟ್ಟಿಗೆಯನ್ನು ಕೊಡು ಎಂದು ಕೇಳಿದನು. ಅವಳು ಕೆಟ್ಟ ಮಾತುಗಳಿಂದ ತನ್ನ ರೋಷವನ್ನು ಪರಿಹರಿಸಿಕೊಳ್ಳಲು ಇದು ತಕ್ಕ ಉಪಾಯ ತನ್ನ ದೋಷವನ್ನು ಪರಿಹರಿಸಿಕೊಳ್ಳಲು ಇದು ತಕ್ಕ ಉಪಾಯ ಎಂದು ಬಾಳನ್ನು ಕಲ್ಲ ಮೇಲೆ ಕೆಡೆಯಲು ಅದು ಮುಕ್ಕಾಗಿ ಹೋಯಿತು. ಅದನ್ನು ಕಂಡು ಸಿಟ್ಟಾಗಿ ಆ ನಾವಿದ ಬಾಳನ್ನು ಅವಳ ಮೇಲೆ ಎಸೆಯಲು ಅವಳು ತನ್ನ ಮೂಗನ್ನು ಅಕಾರಣವಾಗಿ ಕೊಯ್ದನೆಂದು ಮತ್ತಷ್ಟು ನೆತ್ತರು ಸುರಿಯುವಂತೆ ಒರೆಸಿಕೊಂಡು ಕ್ರಂದನದಿಂದ ಹುಯ್ಯಲಿಡತೊಡಗಿದಳು. ಆ ಗೋಳನು ಹತ್ತಿರವಿದ್ದ ತಳವಾರನು ಕೇಳಿ ನಾವಿದನನ್ನು ಆತನ ಹೆಂಡತಿಯನ್ನು ಹಿಡಿದುಕೊಂಡು ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋದನು. ಅಷ್ಟರಲ್ಲಿ ದೇವಶರ್ಮನು ತನ್ನ ಇಚ್ಛೆ ಬಂದ ಕಡೆಗೆ ಹೋಗುತ್ತಾ ಗುಂಪುಗೂಡಿದ್ದ ಜನರನ್ನು ಕಂಡು ಇದೇನೋ ಆಶ್ಚರ್ಯವಿರಬೇಕು ಎಂದು ನೋಡತೊಡಗಿದನು. ನ್ಯಾಯಾಧಿಕಾರಿಗಳು ನಾವಿದನನ್ನು ಕರೆದು, ನೀನಿವಳ ಮೂಗನ್ನು ಯಾವ ಕಾರಣದಿಂದ ಕೊಯ್ದೆ ಎಂದು ಹಲವು ಬಾರಿ ಕೇಳಿದರೂ ಅವನು ಮತಿಭ್ರಾಂತಿಯಿಂದ ಉತ್ತರ ಕೊಡದಿರಲು, ಹೆಂಡತಿಯ ಮೂಗನ್ನು ನಿಷ್ಕಾರಣವಾಗಿ ಕೊಯ್ಯುವವನನ್ನು ಯಮನ ಸರದಿಗೆ ಕೊಡುವುದು ಧರ್ಮ ಎಂದು ನ್ಯಾಯಾಧಿಕಾರಿಗಳು ದಂಡಧರನಿಗೆ ಆಜ್ಞೆ ಇತ್ತರು. ಆ ತಳವಾರರು ಆ ನಾವಿದನನ್ನು ಹಿಡಿದು ಎಳೆಯುತ್ತಿರಲು ದೇವಶರ್ಮನು ಅವರನ್ನು ತಡೆದು, ಆ ಪಾತಕಿಯ ಮಾತನ್ನು ನಂಬಿ ನಿರ್ದೋಷಿಯಾದವನನ್ನು ಕೊಲ್ಲಿಸುವುದು ಧರ್ಮವಲ್ಲ ಎಂದನು. ಅದಕ್ಕೆ ನೀನು ಹೇಗೆ ಈ ವಿಚಾರವನ್ನು ತಿಳಿದುಕೊಂಡೆ ಎಂದು ನ್ಯಾಯಾಧಿಕಾರಿಗಳು ಕೇಳಲು ದೇವಶರ್ಮನು ಹೀಗೆಂದನು. ಟಗರುಗಳು ಕಾಯುತ್ತಿದ್ದಾಗ ನಡುವೆ ಹೊಕ್ಕು ನರಿ ಸತ್ತಿತು. ಆಷಾಢಭೂತಿಯಿಂದ ದೇವಶರ್ಮನಾದ ನನ್ನ ಧನ ಕದ್ದು ಹೋಯಿತು. ಸಾಲಿಗನ ಕೈಯಿಂದ ದೂತಿಯಾದವಳು ವೃಥಾ ಮೂಗನ್ನು ಕೊಯಿಸಿಕೊಂಡಳು. ಈ 3 ಅನರ್ಥಗಳು ತಮ್ಮಿಂದ ತಾವೇ ಮಾಡಿಕೊಂಡವು. ಹೀಗೆ ಇವರ ಕಥಾವೃತ್ತಾಂತವನ್ನು ನ್ಯಾಯಾಧಿಕಾರಿಗಳಿಗೆ ದೇವಶರ್ಮನು ತಿಳಿಸಿ ನಾವಿದನ ಸಾವನ್ನು ತಪ್ಪಿಸಿದನು. ವಿದ್ಯಾರ್ಥಿಗಳೇ, ಇಲ್ಲಿಗೆ ದೇವಶರ್ಮರ ಕತೆ ಮುಕ್ತಾಯವಾಗ್ತದೆ. ಮುಂದೆ ದುರ್ಗಸಿಂಹ ಬರೆದ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.